ಇಲ್ಲಿ ನೋಡ್ರಿಪ್ಪ ಈಗ ನಾನು ಮನೆಗೆ ಬಂದಿದ್ದೆ ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲ ಏನು ಕೆಲಸ ಇಲ್ಲ ಅಂತಂದು ಹೇಳಿದರೆ ಸಂಜೆ ಮುಂದೆ ಮತ್ತು ಊಟ ಗೀಟ ಮಾಡಿದ ಮೇಲೆ ಎಲ್ಲ ಸಾಮಾನು ಅವು ಶಿಫ್ಟ್ ಮಾಡೋಂಥ ತಗೋರಿ ಚಾಚಿ ಅಂತ ಅಂದ್ಲ ನನ್ನ ಹೆಸರನ್ನ ಹಂಗಂದ್ರೆ ಇದು ಅನ್ನ ಆಗೋವರೆಗೂ ನಾನು ಮನೆಗೆ ಹೋಗಿ ಬರ್ತೀನಿ ತಡಿವ ಸ್ವಲ್ಪ ನೀನು ಬಂದಾಗ ನಾನು ಹೋಗಿಲ್ಲ ಮನೆ ಕಡೆಗೆ ಅಂತಂದು ಹೇಳಿ ಈಗ ನಾನು ಮನೆಗೆ ಬಂದಿದ್ದೆ ರೀ ಬಂದಮೇಲೆ ನೋಡ್ರಿ ಇಷ್ಟೊಂದು ಅರಿಬಿ ರೀ ಅರಿಬಿ ಹೋಗೋದು ಹಾಕಿ ಈಗ ಹೊಂಟಿ ನೋಡ್ರಿ ನಮ್ಮ ರೇಷ್ಮಾಗಿ ಹೇಳೀನಿ ನೋಣ ಹಾಕಿಬಿಡುವ ನೀನು ಅಂತಂದು ಹೇಳಿ ಹ್ಞೂ ಅಂತ ಅಂದೆ ರೀ ಈಗ ಹೋಗೋಣ್ರಿ ಮತ್ತೆ ನಾವು ಹೋಗಣ್ರಿ ಆ ಫಂಕ್ಷನ್ ಅಂತ ತೊಗೊಂಡಿದ್ರು ಅವನ ಸ್ಲಿಪ್ಪರ್ ಹಾಕೊಂಡಿಲ್ಲ ಎಲ್ಲ ಮುಗಿದ್ಮೇಲೆ ಹಾಕೊಳಕತ್ತಾರ ನಿಮ್ಮ ಪಾಪ ಕಿಮ್ಮತ್ತಿನ ಚಪ್ಪಲ್ ಯಾವ್ದು ಹಾಕಿಲ್ಲ ನಾನು ಈ ತಗೊಳಕಂತ ಕಾರಣ ಐತಿ ಪ್ಲಾಸ್ಟಿಕ್ ಚಪ್ಪಲ್ ಹೀಟ್ ಹಾಕಾವಲ್ಲ ಎಲ್ಲರೂ ಹೇಳಿದ್ರು ತಗೋರಿ ಅವು ಹೀಟಿನ ನಾನು 800 ರೂಪಾಯಿ ಕೊಟ್ಟು ಚಪ್ಪಲ್ ತಂದು ಇಲ್ಲ 2,200 ರೂಪಾಯಿದೂ ಹಾಕೊಂತಿದ್ರಿ ನೀವು 200 ರೂಪಾಯಿ ಚಪ್ಪಲ್ ಮತ್ತೇನು ಮಾಡಕ್ರಿಪ್ಪ ಅವೆಲ್ಲ ಹೀಟ್ ಹಾಕೋ ಹಾಕ್ಯಾಬೇಡ ಅಂತ ಎಲ್ಲರೂ ಹೇಳಕೊಂತಿದ್ರು ಇಂಥ ಹಾಕೊಂಡ್ರೆ ಹೀಟ್ ಆಗಂಗಿಲ್ಲ ಅಂತಾರೆ ತಂಪು ಅಂತ್ರಿ ಇವ ಆತ ನೀವ ಬೇಜಾರಾಗಿ ಹೋಗ್ಯದಂತ್ರಿ ಇವ ಇವೇನು ಹರಿಯಂಗಿಲ್ಲ ಏನಿಲ್ಲ ಅಂತ್ರಿ ಅಂಗಡಿಯವ ಹೇಳ್ಯಾನ ಬೇಜಾರಾದ್ಮೇಲೆ ಹೋಗ್ಯವತ್ರಿ ಹಾಕೊಂಡು ಈಗ ನೋಡ್ರಿ ನಾವು ಹೊಂಟಿವ್ರಿ ನಮ್ಮ ಸುಲ್ತಾನ ಬರತ್ತೀನ್ರಿ ನಮ್ಮ ಮನೆಯವರು ನಾನು ಎಲ್ಲ ಕೂಡ ಹೊಂಟಿವಿ ನೋಡ್ರಿ ನಮ್ಮ ಮಾಮೂರು ಅದು ಸ್ವಲ್ಪ ಹುಬ್ಳಿಗೆ ಹೋಗ್ಯಾರಿಪ್ಪ ಅವ್ರು ಶಾಪಿಂಗ್ ಮಾಡ್ಕೊಂಡು ಎಲ್ಲರೂ ಕೂಡ ಹೋಗ್ಯಾರ್ರಿ ಅವರೆಲ್ಲರೂ ಅಲ್ಲಿ ಹೋಗ್ಯಾರ್ರಿ ಏನು ಅಲ್ಲಿ ಬರ್ರಿ ಅಂತಂದು ಹೇಳೈತ್ರಿ ಏನು ಅಲ್ಲಿ ಬರ್ತಾರೋ ಏನು ಇಲ್ಲಿ ಬರ್ತಾರೋ ಗೊತ್ತಿಲ್ಲ ರೀ ನಮ್ಮ ತಮ್ಮ ಅಂತರ ಒಂದು ಟ್ರೀಟ್ಮೆಂಟ್ ಇವತ್ತು ಮಾಡಿಸ್ಕೊಂಬಂದನ್ರಿ ಹೋಗಿ ಅವನು ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿ ಮನೆ ಓಪನಿಂಗ್ ಆದಮೇಲೆ ಟ್ರೀಟ್ಮೆಂಟ್ ನಾವು ಮಾಡಿಸ್ಕೊತೀನಿ ಅಂತಂದು ಹೇಳಿದ್ದಾರೆ ಹಾಗಾಗಿ ಇವತ್ತು ಬೆಳಗ್ಗೆ ಹೋದರೆ ಇದು ಏನು ರೀ ಅದು ಪಲ್ಸಿಂದ ಹೋದ ಸರ ಒಂದು ಮಾಡಿಸ್ಕೊಂಡಿದ್ದಾರೆ ಇಂಜೆಕ್ಷನ್ ಈ ಸರ ಇವತ್ತೊಂದು ಮಾಡಿಸ್ಕೊಂಬಂದನ್ರಿ ಹಂಗೆ ನಾ ಬರೋಕ್ಕಲ್ಲೋ ನನಗೆ ಆಗಂಗಿಲ್ಲ ಅಂತಂದು ಹೇಳಿದೆ ಆತಪ್ಪ ನಿಮ್ಮ ಮನೆಗಿಲ್ಲ ಅಂತೇಳಿ ನಮ್ಮ ರೇಷ್ಮಾಗು ಆಮೇಲೆ ನಮ್ಮ ಖಾದರ್ಗೆ ನಮ್ಮ ಸಾನ್ಯಾನು ಒಲೆ ಅಂತ ಕಾಲು ನೋವಾಗತ್ತೆ ಮಮ್ಮಿ ಅಂತೇಳಿ ಅವ್ರನ್ನೆಲ್ಲ ಇಲ್ಲೇ ಬಿಟ್ಟು ನಾವು ಹೊಂಟಿವಿ ನೋಡ್ರಿ ನಾವು ಟ್ರೈನಲ್ಲಿ ದಾಟಿ ಬಂದಿರಿ ನಾವು ಈಗ ನಮ್ಮ ನಜ್ಮಾನ ಬಂದ್ಲರಿಪ್ಪ ಯಾಕಂದ್ರೆ ಅವ್ರ ಅತ್ತಿಯರು ಊರಿಗೆ ಹೋಗ್ತೀನಿ ಅಂತಂದು ಅಂದ್ರಿ ಯಾಕೆ ಅವ್ರ ಅತ್ತಿ ಕರ್ಕೊಂಡು ಮನೆಗೆ ಬಂದಿದ್ಲರಿ ಯಾಕಂದ್ರೆ ಅವ್ರ ಅತ್ತಿಯರು ಬ್ಯಾಗೆಲ್ಲ ಇಲ್ಲೇ ಇದ್ದು ರೀ ಅವ್ರನ್ನ ಕಳಿಸಿ ನಾನು ಬರ್ತೀನಿ ತಗೋ ಅಂತಂದು ಅನ್ಲತ್ತಿರಲ್ಲ ಹಾಗಾಗಿ ಇಲ್ಲಿ ರೀ ನಜ್ಮಾ ಫೋನ್ ಹಚ್ಚಿದ್ಲ ನಜ್ಮಾನ ಬರತ್ತಾಳಂತ್ರಿ ಇಲ್ಲಿ ನಿಂದ್ರ ಅಂತೇಳ್ರಿ ಆಕೆನ ಬರ್ಲಿ ಎಲ್ಲರೂ ಕೂಡ ಹೋಗೋಣ ಯಾಕಂದ್ರೆ ಕೈಯಾಗ ಹುಡುಗಿ ಇರ್ತೈತಲ್ಲ ಒಜ್ಜಕತ್ತೆ ಎಲ್ಲರೂ ಸ್ವಲ್ಪ ಎತ್ಕೊಂಡು ಹೋದ್ವಿ ಅಂದ್ರೆ ಬರ್ತಾಳೆ ಆಕಿನ ಇಲ್ಲಿ ನಿಂದ್ರ ಅಂತೇಳ್ರಿ ಬರ್ತಾಳೆ ಆಕೆ ಆರಿಪ ಆಕೆ ಕೂಡ ಬರತ್ತಿದ್ರಂತ್ರಿ ಅಲ್ಲೇನೋ ನಳ ಬಂದು ಅಂತಾರೆ ತಳಗ ಆಕೆ ಆರಿಪ ಮನೆಗೆ ಹೋಗ್ಕಳಂತ ಆಕೆ ಹೋಗ್ಬೇಕಾಕ ಮತ್ತೆ ಕರ್ಕೊಂಡು ಅಂತಾಳ್ರಿ ಆಕಿನ ಇಲ್ಲಿ ನಿಂದಿರ್ತಿರ್ತಾವ ನಾವು ನಜ್ಮಾನ್ ಸಂಬಂಧ ವೇಟ್ ಮಾಡಿ ಇಲ್ಲಿ ಬೆಂಗಳೂರಿಗೆಲ್ಲ ಮಳೆ ಆಗತ್ತಂತ್ರಿ ಹಂಗಾಗಿ ಈ ಕಡೆಗೆಲ್ಲ ಕ್ಲೈಮೇಟ್ ಕೋಲ್ಡ್ ಐತೆ ಸೈಕ್ಲಾನ್ ಇದ್ರಕ ಇಲ್ಲೆಲ್ಲ ಕೋಲ್ಡ್ ವಾತಾವರಣ ಐತೆ ಒಟ್ಟ ಬಿಸಿಲ ಇಲ್ಲ ನಿನ್ನೆಲಿ ಅಂತ ಹಿಂಗ ಐತ್ರಿ ಇಲ್ಲಿ ನೋಡ್ರಿ ಇಲ್ಲೇ ನಿಂದ್ರ ಅಂತ ಹೇಳ್ರಿ ಬರ್ತಾವ ಕುದ್ರಿ ನೋಡ್ರಿ ಇಲ್ಲೇ ನಜ್ಮಾ ಬಂದ್ರ ಹ್ಞೂ ರೀ ನಿಮ್ಮ ಸಮಾನ ನಿಂತಿದ್ವು ನಾವು ಇದ್ರ ಕಡೆ ಪೂಲ್ ಕಡೆ ಬರಕತ್ತರೆ ಅಂತೇಳಿ ಅಲ್ಲೇ ಅವ್ರ ಮಮ್ಮಿ ಕರ್ಕೊಂಡು ಹೋಗ್ತೀನಂದ್ರಿ ಮತ್ತೆ ಬ್ಯಾರೆ ತಗೋ ನಾ ಹಿಂಗೆ ಹೋಗ್ತೀವಿ ಅಂದ್ರಿ ಹ್ಞೂ ಅಂತಂದು ಕಳ್ಸಿದ್ರು ಹೌದಾ ಹೋದ್ರ ನಿಮ್ಮ ಅತ್ತಿಯಾರ ಹೋದ್ರಿ ಚಲೋ ಆತ್ ಬಿಡು ಆ ಹುಡುಗ ಬಂದಿರ್ತದಲ್ಲ ಕೈಯಾಗ ಹಂಗಾಗಿ ಅದ್ರ ಸಂಬಂಧ ಇರಂತ ಕರ್ಕೊಂಡು ಹೋಗೋಣ ಅಂತೇಳಿ ನಿಂತೀವಿ ನಾವು ಅಂದಿರ್ತದಲ್ಲ ಅದು ಹೆಬ್ಬುಲಿ ಆಕೆ ಹೆಬ್ಬುಲಿ ಅಂತ ಇಟ್ಬಿಟ್ಟು ನೋಡಿ ಸರ್ ನೀನು ಕಟಿಂಗ್ ಮಾಡ್ಸ್ಕೊಂಡ್ ಬಂದು ಹೆಬ್ಬುಲಿ ಇರಮ್ಮ ಆಕೆ हिरम बॉस हाय बोल ना हाय नमस्कार कर मग नमस्कार नमस्कार हां वहाँ कर वहाँ देख ले कर नमस्कार ಉಪ್ಪದೇ ಭಾಳ ನಾಟಕ ಇಕ್ಕಿದೆ ಅಪ್ಪ ಊಟ ಮಾಡಿದ್ರೆ ಹ್ಞೂ ಮಾಡ್ತೇವೆ ನಸ್ರಿನದೆಲ್ಲ ಹೋದ್ರೆ ಹೌದಣ್ಣ ಬಂದಿವ ನಾವು ಸಿಮ್ಮ ನೀವು ಉಂಡೆ ನಜ್ಮಾ ನೀನು ಒಲ್ಲೇನು ಆರ್ಪ ನೀನು ಯಾರು ಇವ್ರ ತಂಗಿಯಾರು ಬಂದಿದ್ರ ಹೌದಾ ನಸ್ರಿನವ್ರ ಮನೆಯವ್ರಿಗೆ ನೀನು ಬಂದಿದ್ದಿಲ್ಲ ಅವರು ಇವನ ಬ್ರಾಸ್ಲೆಟ್ ಮಾಡಿದ್ರ ಚಲೋ ಆಯ್ತು ಬಿಡು ಚಂದ ಆಯ್ತು ಸೀರಲ್ಲ ಚಾಕ್ಲೇಟಿ ಕಲರ್ ಅಂತ ನೋಡ್ರಿಪ್ಪ ಈಗ ಎಲ್ಲರೂ ಊಟ ಮಾಡಿದ್ರಂತ್ರಿ ಈಗ ನಾವು ಊಟ ಮಾಡೋಣ್ರಿ ಈಗ ನಮ್ಮ ಸಪ್ಯ ಈಗ ಪಲ್ಯ ಬಿಸಿ ಮಾಡ್ಕೊಡಕತ್ತಾಳ್ರಿ ಚಚ್ಚಿ ನಾ ಮಾಡ್ಕೊಡ್ತೀನಿ ಅಂತ ಹೇಳಿ ಆಕೆ ಪಲ್ಯ ಬಿಸಿ ಮಾಡ್ಕೊಟ್ಲ ಅಂದ್ರೆ ಊಟ ಮಾಡೋಣ್ರಿ ಏನು ಸುಮ್ಮನೆ
ಕಸ ಹೊಡೆದು ಮುಗಿತೆ ಏ ಅಮ್ಮ ತೂಕಬಿ ಅಮ್ಮ ಓ ಅದಕ್ಕೆ ಕಂಡಿಲಿಕ್ಕಿ ಅದಕ್ಕೆ ಎಷ್ಟು ಕೆಟ್ಟ ಮಕ ಮಾಡಾಳಿಕ್ಕಿ ನೋಡಿಕೆ ಮಕ ಹೆಂಗೆ ಮಾಡ್ಯಾಳ ಅಯ್ಯೋ ಪಾಪ ಅಮ್ಮ ಕ್ಯಾಮ ಅಮ್ಮ ಸಕ್ಕರನಕ್ಕಮ್ಮ ಹಿರಮ್ಮ ಕ್ಯಾಚಿ ಆಪಾಚನೆ ಬಾ ಬಿದ್ದ ನೇಮ ಗುಡ್ಡ ನಮ್ಮ ಹೆಸ್ರನವ್ರು ಎಲ್ಲ ಸಾಮಾನು ಬಂದವ್ರಿಪ್ಪ ಗಾಡಿ ಒಳಗೆ ಅಷ್ಟು ಬಾಂಡೆ ಸಾಮಾನು ಅವನ್ನೆಲ್ಲ ಗಾಡಿ ಒಳಗೆ ತರಿಸಿದಾರೆ ಈಗ ಟಾಟಾ ಎಸ್ ಗಾಡಿ ಬಂದತ್ ನೋಡ್ರಿ ಸೋಫಾ ಸೆಟ್ಟನೇ ಐತೆನ ಮಾದ್ರಾಗ ಹ್ಞೂ ನಸರ್ನೇ ಇಲ್ಲ ಅದಾಳ ಇನ್ನೂ ಅಲ್ಲೇ ಅದ ನಕ್ ಮನ್ಯಾಗ ಸೋಫಾಮ ನಿಮ್ದು ಈಗ ತುಂಬತತ್ ನೋಡಿ ಹಾಲ್ ಎಲ್ಲ ಇಷ್ಟದೆಲ್ಲ ಖಾಲಿ ಇತ್ತಲ್ಲ ಈಗ ಸೋಫಾ ಕುಂತ ಮೇಲೆ ಅಯ್ಯೋ ಈಗ ಹೋಗೋದು ಅಜ್ಜಿ ನೋಡಿ ಈಗ ದೊಡ್ಡದರ ಮಾಡ್ಬೇಕಿತ್ತ ಹೌದಿಲ್ಲ ये चौकट छोटा है इसे हल्लो से सगे ಇಲ್ಲ कोने से ವಾಲ್ ಸಣ್ಣದೈತಲ್ಲ ಅದಕ್ಕಿದೆ ಹೋತ್ ಮನಿ ಹೋತ್ ಚಪ್ಪಾಳೆ ಹೊಡ್ರಿ ನೋಡ್ರಿ ಈಗ ಇಷ್ಟು ತಗೊಂಡ್ ಸಾಮಾನು ಬಂದು ನೋಡ್ರಿ ಇನ್ನ ಅದಂತ್ರಲ್ಲ ಮನೆ ಒಳಗೆ ಇಷ್ಟು ತೊಗೊಂಬಂದಾರ ಈಗ ಒಂದು ಗಾಡಿ ತುಂಬ್ಕೊಂಡ ಇನ್ನೊಂದು ಗಾಡಿಯಾಕೋ ಏನೈತೋ ಗೊತ್ತಿಲ್ರಿಪ್ಪ ಒಟ್ಟು ಸೋಫಾ ಸೆಟ್ ಅವೆಲ್ಲ ಸೋಫಾದ ಒಂದ ತೊಗೊಂಬಂದಾರ ಇನ್ನು ಕುರ್ಚಿ ತೊಗೊಂಬಂದಿಲ್ರಿ ಎರಡು ಅಯ್ಯೋ ಪಾಪ ಅಲಿಶಾನ ಅದಕ್ಕೆ ಚಾಕ್ಲೇಟ್ ಭಾಳ ತಿನ್ಬಾರ್ದು ಅನ್ನೋದು ದಸನ ಏನೋ ಎಲ್ಲ ಸಾಮಾನು ಬಂದ್ವ ಮನೆಗೇನು ಹಳೆ ಮನೆಗೇನು ಹೊಸ ಮನೆಗೆ ಬರಾಕತ್ತವ ಈಗಂದ್ರೆ ಇಷ್ಟು ಬಂದಾವ ಈಗ ತುಸ ಜೋಡಿಸಿ ಬಿಡೋ ಸಾಮಾನು ಹೌದಿಲ್ಲ ಎತ್ತಾಗಾರ ಮಕ್ಳು ಇಲ್ಲಮ್ಮ ಅವರು ಅಲ್ಲಿ ಅದಾರ ಈಗ ಗಾಡಿ ಬಂತಂದ್ರ ಆ ಸಾಮಾನು ಇಳಿಸಿ ನಾವು ಹೋಗ್ಬಿಡ್ತೀವಿ ತಗೋ ಚಾಚನ ಇರ್ಲಿ ತಗ ಮತ್ತು ಅವ್ರು ಅಲ್ಲಿ ಕುಂತಾರಲ್ಲ ಮನ್ಯಾಗ ಜರ ನಾವು ಹೋಗಿ ಬರ್ತೇವ ಮನೆಗೆ ಸಾನ್ಯಾ ಕಳಿಸ್ತೀನಿ ಈಗ ಸುಲ್ತಾನ್ ಬರ್ತಾನಂತ ಬಿಡಕ ನಾವು ಇರ್ತಿದ್ವ ಮತ್ತು ಅವನು ನಮ್ಮ ತಮ್ಮ ಇವತ್ತು ಇಂಜೆಕ್ಷನ್ ಒಂದು ಮಾಡಿಸ್ಕೊಂಬಂದ ಅವನು ಅವ್ದು ನೋವು ಒಂದು ಬರತ್ತ ಅಂತ ಅವಂಗೆ ಇಲ್ಲಿ ಬರ್ರಿ ಅಂದ್ರೆ ಹೋಗೋಕ್ಕೂ ಬರೋಕೆ ದೂರ ಆಕತ್ತ ಅವ್ರಿಗೆ ಹಾಗಾಗಿ ಹೋಗಿ ಸ್ವಲ್ಪ ಅವ್ರಿಗೇನು ಅಡುಗೆ ಮಾಡಿ ಬೇಕಂದ್ರೆ ಅವ್ರು ನಾಳೆ ಮಧ್ಯಾಹ್ನ ಊರಿಗೆ ಹೋಗ್ತಾರಂತ ಬೇಕಂದ್ರೆ ಸಂಜೆ ಮುಂದೆ ಹಂಗೆ ಬರ್ತೀನಂತ ಹಾಂ ಅಪ್ಪ ಹೋಗ್ಬರ್ತನ ಹಾಂ ಹ್ಞೂ ಹೋಗ್ಬರ್ತ ಹ್ಞೂ ಇಲ್ಲ ಅಲ್ಲಿ ಹೋಗಿ ಅಡುಗೆ ಮಾಡ್ತಂತವನು ಹೋಗ್ಬರ್ಲ ತಾತ ಜೈರ ಏನು ಹುಡುಕಕತ್ತೀವಿ ನೀವು ಜಮ್ಖಾನಾಗೆಲ್ಲ ಅಲ್ಲ ಏನಾದ್ರು ಬಂಗಾರ ಬೆಳೆ ಕಳ್ಕೊಂಡಿರೇನ ಅಂತೇಳಿ ನಾವು ಮಾಡಿದ್ವಿ ಬಿಡ ಅದೇ ಜಾರ್ ಸಿಡಾಕತ್ತೀರನ ಪಾಪ ಯೂಸ ಮಾಡಿಲ್ಲ ನೀವು ಹೌದಿಲ್ಲ ಅನ್ನ ಸರ್ನ ಹಾಂ ಅವನ್ ತಗೊಂಡು ಮದುವೆ ಕೊಟ್ಟಿದ್ದು ಹಚ್ಚ ಪೌಡ್ರ್ ಹೌದಾ ಇಲ್ದ ಕೊಡ್ತಾರ ಮದುಮಗಳಿಗೆ ಏನು ಡೆಕೋರೇಟ್ ಮಾಡಿಲ್ಲ ಮದುಮಗಳಿಗೆ ಏನು ಇದನ್ನ ಮಾಡಿಲ್ಲ ಹಾಂ ಬಂದ್ರ ಜೊತೆ ಚಲೋ ಆತ್ ಬಿಡ್ರಿಪ್ಪ ಮಸ್ತ್ ಬರ್ರಿ ತಗೋರಿ ಗಂಟ ಬಿಚ್ಚ ಒಂದಿಟ್ಟು ಜಾಡಸ್ ಬರ್ರಿ ತೋಳ ನೀವು ನಿಮ್ದ ಮನೆ ಅಲ್ರಿ ನೀವೆಲ್ಲಿ ತೊಗೊಂಡಿರ್ತೀರಿ ಗಂಟ ಹಂಗನ್ಬಾರ್ದ ನಮ್ಮ ಮಕ್ಳು ಅವಾಗ ಸಣ್ಣರ್ ಇದ್ದರಿ ನಮ್ಮ ಹೆಡ್ ಆಫೀಸ್ ಮತ್ತೆ ಚೀಫ್ ಆಫೀಸ್ ಎಲ್ಲರೂ ಬಂದ್ರ ಬರ್ರಿ ಹಿಂದ್ ಬಂದ್ರಲ್ಲ ಅವ್ರು ಎಲ್ಲಾರು ಬಂದಿರ್ತಾಗ ಕತ್ತಡ್ವ ನಮ್ಮ ಅಪ್ಪ ನಾನು ಸ್ವೀಟಿ ಜೀವ್ ಅಂತೇಳಿ ಏನ ಪೆಡೆ ತಗಿಟ್ಟಾಳಕ್ ನನಗೆ ಕೊಡಕತ್ತ ಬಿಡ್ರಿ ತಗದು ಹಲ್ವಾ ಅಂತ್ರಿ ನಾ ಜೀವ್ ಅಂತೇಳಿ ಪಾಪ ತಗಿಡತ್ ನಮ್ಮ ಅಕ್ಕ ನೀ ಏನೋ ಸ್ವೀಟ್ ಇರ್ಲಿಪ್ಪ ನನಗೆ ತಗಿಟ್ಟು ಕೊಡ್ತಾಳ್ರಿ ಆಕಿ ಹೌದಿಲ್ಲ ಅಪ್ಪ ಇವ್ರು ನೋಡಿ ಇವ್ರು ಕೊಡ್ಬಾಳ ಅಂತಂದು ಹೇಳ್ತಾ ಅವ ನನ್ನ ಕೈಯಿಂದ ಎಲ್ಲ ಇಸ್ಕೊಂಡು ತಿಂದು ಮತ್ತೆ ನೀರು ಕುಡಿಯಾಕತ್ತಾರ ಹಾಂ ಹೋರಿಪ್ಪ ನಮ್ಮ ಅಕ್ಕ ಕೊಡ ನಾ ಕೊಡ್ಲೆ
ಈಗ ನೋಡ್ರಿ ಇಲ್ಲಿ ಅಮ್ಮ ಅದೆಲ್ಲ ಬಂದಾರಲ್ರಿ ನಮ್ಮ ಬ್ಲಾಗ್ನ ಟಿ ವಿ ಒಳಗೆ ಹಾಕ್ಯಂಡು ನೋಡಕತ್ತಾರೆ ಸೇಮ್ ಟ್ಯಾಕಿಸ್ನ ನೋಡ್ದಂಗೆ ಹಾಕತ್ತೈತ್ರ ಅದು ಟಿ ವಿ ಅಷ್ಟು ದೊಡ್ಡದು ನೋಡ್ರಿ ಇಲ್ಲಿ ನೋಡ್ರಿ ಈಗೆಲ್ಲ ಅಡಿಗಾತ್ರಿ ಈಗ ಇಲ್ಲೆಲ್ಲರೂ ಈಗ ಬಂದಾರೀಗ ಊಟಕ್ಕೆ ಕೊಡಂತ್ರಿ ಈಗ ಅದು ಅಮ್ಮ ಅದೆಲ್ಲ ಬಂದಾರೆ ಅಲ್ಲೆಲ್ಲರಿಗೆ ಈಗ ಹಸಾಕತ್ತಾರೆ ತಡ್ಪತ್ರಿ ಕೊಡಂತ್ರಿ ಊಟಕ್ಕೆ. ಈಗ ನೋಡ್ರಿ ರಾತ್ರಿ ಟೈಮಿಲ್ ಎಲ್ಲಾರು ಊಟ ಮಾಡತ್ತಾರ್ರಿ. ನಸರ್ನ ಈಗ ನೋಡ್ರಿಪ್ಪ ನಮ್ಮ ದೊಡ್ಡಮ್ಮರ ಅದು ಹೋಗಕತ್ತಿದ್ರು ಅವ್ರು ನಿನ್ನೆ ಹೋಗಿದ್ರಿ ಮತ್ತೆ ನಸರ್ನ ವಾಪಸ್ ಕರ್ಸ್ಕೊಂಡ್ಲರಿ ಇಲ್ಲೆಲ್ಲ ಊಟ ಐತೆ ಬರ್ರಿ ಅಂತಂದೇಳಿ ಮತ್ತೆ ಬಂದ್ರಿ ಅವರು ರಾತ್ರಿ ಇಲ್ಲೇ ಮತ್ತೆ ವಸ್ತು ಇಟ್ಕೊಂಡ್ಲರಿ ಅವ್ರಿಗೆ ಮತ್ತೆ ಈಗೆಲ್ಲ ಟಿಫನ್ ಮಾಡಿಸಿ ಮತ್ತೆ ಹೋಗಂಬಂದು ನೋಡ್ರಿ ಅಲ್ಲಿ ಜಂಪರ್ ಪೀಸ್ ಕೊಟ್ಟು ಕಳ್ಸಾಕತ್ತಾಳ್ರಿ ಎಲ್ಲಾರ್ಗನ. ಹಾಂ ಹೋಗಿ ಬರ್ರಿ. ಹಾಂ ಅದ ದೊಡ್ಡ ತಗೋರಿ. ಹಾಂ ಹಾಂ ನೋಡ್ರಿ ನೀವು ಬರ್ತೀವಿ ನಾವು. ಹೆಣ್ಮಕ್ಳಿಗೆ ಜಂಪರ್ ಪೀಸ್ ಕೊಟ್ರೆ ನಮಗೆ ಖರ್ಚಿಪ್ಪಿಲ್ಲ ಅಂತಾರ ನನಗೆ ಮಾತ್ರ ಜಂಪರ್ ಪೀಸ್ ಅಂತೀನಿ ನೋಡಿ ನಾ ಖರ್ಚಿಪ್ ಕೊಳ್ಳದ ಹೋಗೋದಿಲ್ಲ. ನೋಡ್ರಿ ಮೊನ್ನೆ ಫಂಕ್ಷನ್ ದಿನ ನಾವು ಕುಡಿಯೋ ನೀರಿನ ಬಾಟ್ಲಿ ಎಲ್ಲ ತರಿಸಿದ್ರಲ್ರಿ ಅವು ಎಲ್ಲ ಬಾಟ್ಲಿ ಖಾಲಿ ಆಗಿದ್ವು ರೀ. ಈಗ ತೊಗೊಂಡು ಹೋಗೋಕೆ ಗಾಡಿ ಬಂದದ್ರಿ. ಆಮೇಲೆ ಇಲ್ಲೊಂದು 4 ಬಾಟ್ಲಿ ತುಂಬಿದ್ದು ಉಳ್ದಾವ್ರಿ. ಈಗ ಎಲ್ಲರಿಗೆ ಈಗ ಇರೋರಿಗೆ ಕುಡಿಯಕ್ಕೆ ಬೇಕಲ್ರಿ ನೀರು, ಅದಕ್ಕೆ ಆ ಹಂಡೆಗೆ ಸುರ್ಕೊಂಡು ಅವನು ಖಾಲಿ ಮಾಡಿ ಕೊಟ್ಟು ಕಳ್ಸನ್ರಿ. ಬೋರ್ ಹಾಕ್ಸ್ಯಾರ್ರಿ ಹಗ್ಲಿಕ್ಕೆ ಪತ್ತಾಸು ನಳ. ಜೈರ ಏನು ಮಾಡಕತ್ತೀವ? ಒಗ್ಗರಣೆ ರೈಸ್ ಮಾಡಿದೆ. ಉಪ್ಪಿಟ್ಟು ಮಾಡಿದೆ. ಇದು ಉಪ್ಪಿಟ್ಟು ಮಾಡೋದು 2ನೇ ಸಲ ನೋಡಿ. ಈಗ ಅದನ್ನು ರೈಸ್ ರೆಡಿ ಮಾಡಿದೆ. ಮಸ್ತ್ ಆಯ್ತು ಬಿಡು ರೈಸ್. ಹೌದೌದು ಈ ಸ್ಟ್ರಾಂಗ್ ಅಲ್ಲ ನೀನು, ಅದಕ್ಕೆ ಕೈಕು ಏನಾಗತ್ತೇನೆ ನೀನು. ನೋಡ್ರಿ ಇವನ್ನೆಲ್ಲ ಮಿಷನ್ ಎಲ್ಲ ಅಲ್ಲಿ ಮ್ಯಾಲೆ ಕೊಡಕತ್ತೀರಲ್ಲಿ. ನಸರ್ನವ್ರ ಮನೆಯವ್ರು ಅಲ್ಲಿ ಮ್ಯಾಲೆ ಇಸ್ಕೊಂಡು ಇಡಕತ್ತಾರ ಅಲ್ಲೆಲ್ಲ ಮ್ಯಾಲೆ ಶಿಫ್ಟ್ ಮಾಡಕತ್ತೇವೆ. ಈಗ ನಸರ್ನ ಈಗ ಹೊಲ್ಯದ್ ಬಂದ್ ಮಾಡಿಲ್ಲ ಅಂತ. ನಸರ್ನ ಈಗ ಹೊಲ್ಯದ್ ಬಂದ್ ಮಾಡಿದೆ ನೀನು ಮತ್ತೆ ಎಲ್ಲ ಮಿಷನ್ ಮ್ಯಾಲೆ ಕೊಟ್ಬಿಟ್ರೆ ಅಂತ ಅಂದೆಲ್ಲ. ಒಂದ್ ಇಟ್ಕೋ 3 ಇಲ್ಲೇ ಇರ್ತಾವನ. ಈಗ ಒಂದು ಕೊಟ್ಟದ ಒಂದನ್ ಮ್ಯಾಲೆ ಆತು. ಮ್ಯಾಲಿನ ಮನ್ಯಾಗ ಇಟ್ಕೊಂಡಿತ್ತವ ನಾವು. ನಮ್ಮ ಮನ್ಯಾಗ ಇಟ್ಕೊಂಡಿವೇ ನಾವು. ಜೈರ ನಾಷ್ಟ ರೆಡಿ ಮಾಡಿದ್ಲ. ಇಲ್ಲದ ನಸನ ನೀವು ನಿನಗೇನು ಬೇಕಾವ ಅಷ್ಟ ಇಟ್ಕೊತ್ತೊಳಗ. ಒಂದು ಕೋನ್ ಐಸ್ ಇಲ್ಲಿ ಇದನ್ನ ಸಾಮಾನು ಇಡಕತ್ತೀವಿ ಹೊರಗೆ ನಡ್ರಿ ಅಂದಾಳ. ಏನತ್ತನವ ಕಪ್ಪೈಸ್ ಬಿ ಡೈರಿ ಮಿಲ್ಕ್ ಚಾಕ್ಲೇಟ್ ಹೋಯ್ಕಿನಮ್ಮ ಬಸ್. ಈಗ ನೋಡ್ರಿ ನಸರ್ನಾರ್ ಮನೇಲಿಂತ್ರ ನಾವೆಲ್ಲರ ಮನೆಗೆ ಬಂದಿವ್ರಿ. ಮನೆಗೆ ಬಂದ ತಕ್ಷಣ ನೋಡ್ರಿ ಇಲ್ಲೊಂದು ಮನೆ ಖಾಲಿ ಆಗೈತಿ. ನಮ್ಮ ಚಾಚಿಯರ್ ತಳಗಿತ್ತಲ್ರಿ. ಆದ್ರೆ ಇದೆ ಒಬ್ರು ಇದು ಒತ್ತಿಗಿತ್ತರಿ ಅವ್ರು. ಮೊನ್ನೆ ಅವ್ರದ್ದು ಅವಧಿ ಮುಗಿತ್ರಿ. 3 ವರ್ಷ ಇತ್ತು ಅವ್ರಿಗೆ ಮನೆ ಒಳಗೆ. ನಾ ಅದಾಗ ಹೇಳಿದ್ನಂದ್ರೆ ನಮ್ಮ ನಸರ್ನಾರ್ ಮನೆಗೆ ಒಬ್ರು ಆಲ್ರೆಡಿ ಬಂದು ಹಾಲು ಉಕ್ಕಿಸಿ ಹೋಗ್ಯಾರ್ರಿ ಅಂತಂದು ಹೇಳಿ ಇಲ್ಲಿಯರ ಅಲ್ಲಿ ಶಿಫ್ಟ್ ಆಗತ್ತೇರಿ. ಇದು ನೋಡ್ರಿ ಇದು ದೊಡ್ಡದೈತ್ರಿ ಮನೆ. ಈಗ ನಾನು ಇಲ್ಲಿರೋದು ಬೆಡ್ರೂಮ್ ರೀ. ಇದು ಫುಲ್ ತೋರಿಸ್ತೀನಿ ತಡ್ರಿ ನಿಮಗೆ. ನೋಡ್ರಿ ಇದು ಬೆಡ್ರೂಮ್ ರೀ. ಇದು ಬೆಡ್ರೂಮ್ ಒಳಗೆ ಸೆಲ್ಫ್ ಅದೆಲ್ಲ ಮಾಡ್ಸ್ಯಾರಿ. ಕಿಟಕಿ ಐತ್ರಿ. ಆಮೇಲೆ ದೊಡ್ಡದೈತ್ರಿ. ಇಲ್ಲೆಲ್ಲ ನೋಡ್ರಿ ಅಟ್ಟನೂ ಮಾಡ್ಸ್ಯಾರಿ. ಫ್ಯಾನು ಐತ್ರಿ ಇಲ್ಲೆಲ್ಲ. ಆಮೇಲೆ ಇದು ಹಾಲ್ ರೀ. ಇದು ಇಲ್ಲಿ ಮತ್ತು ಬಾತ್ರೂಮು ಅದು 2 ಅಟ್ಯಾಚ್ ಅದಾವ್ರಿ. ಇಲ್ಲೇ ಹಾಲ್ ಒಳಗನ ಇಲ್ಲೊಂದು ಸಿಂಕ್ ಐತ್ರಿ. ಇದು ದೊಡ್ಡ ಹಾಲ್ ರೀ. ಇದು ಇಷ್ಟು ದೊಡ್ಡ ಹಾಲ್ ಐತ್ರಿ. ಇದು ಅಡುಗೆ ಮನೆ ರೀ. ಮಸ್ತ್ ಐತ್ರಿ ಇದು ಅಡುಗೆ ಮನೆ. ಈಗ ಅವ್ರೇನೋ ಬಾಡಿಗೆ ಕೊಡ್ತಾರ ಅಂತಂದು ಹೇಳಕತ್ತಾರಿಪ್ಪ. ಅದೇ ಇಷ್ಟು ದೊಡ್ಡದೈತ್ರಿ ಇದು ಅಡುಗೆ ಮನೆ. ಅದೆಲ್ಲ ಗ್ಯಾಸಿನ ಕಟ್ಟಿ ಸ್ವಲ್ಪ ಆಮೇಲೆ ಸಿಂಕ್ ಎಲ್ಲನೂ ಮಸ್ತ್ ಐತ್ರಿ ಫ್ರೆಂಡ್ಸ. ಅದು ಇಲ್ಲೇ ನೋಡ್ರಿ ಇಲ್ಲೇ ಇದ್ರ ಮೇಲೆ ಹಾಸೆ ನಾವು ನಮ್ಮ ಮನೆಗೆ ಮ್ಯಾಲೆ ಹತ್ಬೇಕ್ರಿ. ಇದ್ರ ಮೇಲೆ ಇರೋದ ನಾವು ಇರ್ತೀವಿ ರೀ. ಇದು 2nd ಫ್ಲೋರ್. ಅದೇ ನೋಡಿರಿ
ಫುಲ್ ಖಾಲಿ ಐತ್ರಿ. ಇಲ್ಲಿಂತ್ರ ನೋಡಿದ್ರೆ ಎಷ್ಟು ದೊಡ್ಡದು ಕಾಣ್ತೈತೆ ನೋಡ್ರಿ ಅದು. ಒಂದು ಬೆಡ್ರೂಮು, ಒಂದು ಕಿಚನ್, ಒಂದು ಹಾಲ್ ಐತ್ರಿ ಇದು. ಅದಕ್ಕೆ ಬಾಡಿಗೆ ಕೊಡ್ತೀವಿ, ಸುಮ್ಮನೆ ನಿಮ್ಗೆ ತೊಂದರೆ ಆಗ್ತೈತಿ, ಮ್ಯಾಲೆ ಸಣ್ಣದಾಗ್ತೈತಿ, ಇಲ್ಲೇ ಬಂದುಬಿಡ್ರಿ ಅಂತಂದು ಹೇಳಕತ್ತಾರೆ ರೀ ನಮ್ಮ ಚಾಚಿಯರು. 5,000 ರೂಪಾಯಿ ರೀ ಇದ್ರದ್ದು ಬಾಡಿಗೆ ರೀ. ಯಾಕಂದ್ರೆ ಇಲ್ಲೆಲ್ಲ ಮನಿ ರೇಟ್ ಈಗ ಗೊತ್ತೈತೆ ನಿಮಗೆ, ಎಲ್ಲ ಕಡೆನೂ ಮನಿ ರೇಟ್ ಹೆಚ್ಚಿಗೆ ಅದಾವೆ ರೀ. ಬೇರೆದವ್ರಿಗೆ ಹಂಗಾದೆ ಇದನ್ನು ಮಾಡಿದಂದ್ರೆ ಮತ್ತು ಎಲ್ಲ ಕಡೆ ಹಂಗದವ್ರಿ. ಮತ್ತು ಇಲ್ಲಿನ ರೇಟ್ ಅಷ್ಟೇ ಐತ್ರಿ. 5,000 ರೂಪಾಯಿ ಬಾಡಿಗೆನ ಬಂದುಬಿಡ್ರಿ, ಸುಮ್ಮನೆ ನಿಮ್ಗೆ ದೊಡ್ಡದಾಗತ್ರಿ ಮನಿ ಅಂತಂದು ಹೇಳಕತ್ತಾರೆ ನಮ್ಮ ಚಾಚಿಯರು. ನಾವು ಯೋಚನೆ ಮಾಡಿ ಹೇಳ್ತೈತೆ ಚಾಚಿ ಅಂತ ಹೇಳಕತ್ತೀವಿ ರೀ. ನೋಡ್ರಿ ಇಲ್ಲಿ ಬಂದ್ವಿ ಅಂದ್ರೆ ಮಸ್ತ್ ಐತ್ರಿ. ಆದ್ರೆ ನಮ್ಮದು ಯೋಚನೆ ಮಾಡ್ಬೇಕಲ್ರಿ, ಈಗ ಅಷ್ಟ್ರಾಗ ನಾವು ಜೀವನ ಮಾಡ್ಕೊತ ಹೋಗೋರಿ. ತಿಂಗಳು 5,000 ರೂಪಾಯಿ ಅಂದ್ರೆ ನಾನೇನು ಅನ್ನೋದ್ರಾಗ ಅಂದ್ರೆ ತಿಂಗಳು ಬಂದುಬಿಡ್ತೈತೆ ರೀ. 5,000 ರೂಪಾಯಿ ಕೊಟ್ಟು ಇರೋದು ಆಗ್ಬೇಕಲ್ರಿ. ಬಿಡ್ಕೊ ಒಂದು ತಿಂಗಳು ಕೊಟ್ಟು ಒಂದು ತಿಂಗಳು ಬಿಡೋಕೆ ಅನ್ನಂಗಿಲ್ಲ ರೀ. ಎಲ್ಲಿ ಹೋದ್ರೂ ಅವ್ರೇನ ನಡಿತೈತ್ವ ಅಂತಾರೆ ಬಿಡು ನಮ್ಮ ಚಾಚಿ, ಏನೋ ಹೆಚ್ಚು ಕಡಿಮೆ ಕೊಡೋಂತ ತಗೋರಿ ಅಂತಂದು ಹೇಳಕತ್ತಾರೆ ರೀ. ಆದ್ರೆ ನಾವು ಅವ್ರು ಹಂಗಂತಾರೆ ಅಂತೇಳಿ ನಾವು ಹಂಗೆ ಇರೋಕೆ ಬರೋಂಗಿಲ್ಲಲ್ರಿ. ನಾವು ಈಗ ಬೇರೆದಾರ ಮನೆಗೆ ಹೋದಂದ್ರೆ ನಾವು ಕೊಟ್ಟು ಇರ್ತಿದ್ವಿಲ್ಲ ರೀ. ಹಂಗೆ ಅವ್ರದ್ದು ಯೋಚನೆ ಮಾಡ್ಬೇಕ್ರಿ. ಅವರು ಏನೋ ಒಂದು ಆಸೆ ಇಟ್ಕೊಂಡಿರ್ತಾರೆ ಮನೆ, ಮತ್ತು ಲೋನ್ ಇರ್ತೈತೆ ರೀ ಇದ್ರ ಮೇಲೆ. ಹಂಗಾಗಿ ಲೋನ್ ಅವರು ಕಟ್ಟಬೇಕಾಗ್ತೈತೆ. ನಮ್ಮ ಚಾಚಿಯರು ಲೋನ್ ತೊಗೊಂಡಾಗ ಅವರು ಎಲ್ಲ ಮನೆ ಕಟ್ಸ್ಯಾರಲ್ರಿ. ಹಾಗಾಗಿ ಅವರು ಲೋನ್ ಅದು ಕೊಡೋದಿರ್ತೈತಿ. ಕರೆಕ್ಟ್ ಬಾಡಿಗೆ ಕೊಟ್ಬಿಟ್ರೆ ಅವ್ರಿಗೂ ಪ್ರಾಬ್ಲಮ್ ಇರೋಂಗಿಲ್ಲ, ನಮಗೂ ಪ್ರಾಬ್ಲಮ್ ಇರೋಂಗಿಲ್ಲ. ಅವ್ರು ಹಂಗೆ ಹೇಳ್ಯಾರ್ತೇಳಿ ಹೋಗ್ಬಿಡೋಣ ಅಂಥೇಳಿ ನಾವೇನೋ ಖುಷಿಲಿಂತ್ರ ಬಂದಿಪ್ಪ ಅಂತೇಳಿದ್ರೆ ಈಗ ಒಂದು ಸಲ ನಮ್ಮ ಪೇಮೆಂಟ್ ಜಾಸ್ತಿ ಬರ್ತೈತೆ, ಒಂದು ಸಲ ಪೇಮೆಂಟ್ ಹೆಚ್ಚು ಜಾಸ್ತಿ ಬರೋಂಗಿಲ್ಲ ರೀ. ಅದರ ಜೀವನ ನಡ್ಸ್ಕೊಂಡು ಹೋಗೋದ ವಜ್ಜೆ ಆಗಿರ್ತೈತೆ ರೀ. 5,000 ರೂಪಾಯಿ ಬಾಡಿಗೆ ಕೊಟ್ಟೆ ಇಲ್ಲಿ ಇರೋದಾಗ್ತೈತೆ ರೀ. ಹಾಗಾಗಿ ನೋಡ್ತಿತ್ತವ್ರಪ್ಪ ಚಾಚಲ್ಲಿ ಯೋಚನೆ ಮಾಡಿ ಹೇಳ್ತೀವಿ ರೀ. ಈಗ ಅದು 2,500 ರೂಪಾಯಿನ ಕೊಡೋಕೆ ಒಂದೊಂದು ಸಲ ಪ್ರಾಬ್ಲಮ್ ಆಗ್ತಿರ್ತೈತೆ ರೀ ನಮಗೆ. ಅದ್ರಾಗ ಈಗ 5,000 ರೂಪಾಯಿ ಅಂದ್ರೆ ಯೋಚನೆ ಮಾಡ್ತೀವಿ. ನಮ್ಮದು ಯೋಚನೆ ಮಾಡ್ಕೊಂಡು ಹೇಳ್ತೈತೆ ತಗೋರಿ ಅಂತ ಹೇಳಿರಿ. ನೋಡೋಣ ರೀ ಏನಾಗ್ತೈತೆ ರೀ. ಈ ಮನೆಗೆ ನಾವೇನು ಶಿಫ್ಟ್ ಆಗ್ತೀವೋ ಇಲ್ಲ ನೋಡೋಣ ರೀ.